ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿದ್ದು ಬೀಪ್ ಕರಿ ಇತ್ತು, ಅದನ್ನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೇನೆ. ಅದರ ಜೊತೆಗೆ ನಾನಿಲ್ಲಿ ಇದು ನೋಡ್ತಿರಲ್ಲ ಬೀಜ, ಇದು ಕಾಫಿ, ಇದನ್ನು ಹುರ್ಕೊಂಡು ನೈಸಾಗಿ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಕಾಫಿ ನಾವು ಹುಡಿ ಅಂಗಡಿಯಿಂದ ತರೋದಕ್ಕಿಂತಲೂ ಟೇಸ್ಟಿಯಾಗಿ ಈ ಥರ ಒರಿಜಿನಲ್ ಕಾಫಿ ಮನೆಯಲ್ಲೇ ನಾವು ಹುಡಿ ಮಾಡಿಕೊಂಡು ಮಾಡಿದರೆ ಸೂಪರ್ ಆಗ್ತದೆ. ಟೇಸ್ಟು ಅಂತೂ ಹೇಳೋದೇ ಬೇಡ, ಅಷ್ಟು ಸೂಪರಾಗಿತ್ತು. ನಾನು ಫಸ್ಟ್ ಟೈಮೇ ಮಾಡಿದ್ದು. ಇದನ್ನು ಚೆನ್ನಾಗಿ ಹುರ್ಕೊಂಡಾಯಿತು. ಇನ್ನು ಮಿಕ್ಸಿಯಲ್ಲಿ ಹುಡಿ ಮಾಡುವ ಜಾರಿಗೆ ಹಾಕ್ಕೊಂಡು ನೈಸಾಗಿ ಹುಡಿ ಮಾಡ್ಕೊಂಡಿದ್ದೀನಿ. ಕಾಫಿ ಹುಡಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಸೂಪರಾಗಿತ್ತು, ಅಷ್ಟೇ ಟೇಸ್ಟಿನೂ ಇತ್ತು. ನಾನು 1 ಗ್ಲಾಸ್ ಹಾಲು ಇಟ್ಟಿದ್ದೇನೆ. ಹಾಲು ಕುದಿ ಬರುವಾಗ ಇದರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಹುಡಿ. ಸೂಪರ್ ಅಂದರೆ ಸೂಪರಾಗಿರ್ತದೆ ಈ ಥರ ಕಾಫಿ. ಇದು ಒರಿಜಿನಲ್ ಕಾಫಿ, ಹುಡಿ ತಂದದಲ್ಲ, ಇಡೀ ಕಾಫಿ ಮಾಡಿದರೆ ಅಷ್ಟೊಂದು ಸೂಪರಾಗಿರ್ತದೆ. ಈ ಥರ ಒಮ್ಮೆ ಆದರೂ ನೀವು ಮಾಡಿ ನೋಡಿ. ಇವತ್ತಿನ ಫುಲ್ ಡೇ ವಿಶೇಷ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನೋಡಿ ಬೀಪ್ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಡದ್ದು. ಅಕ್ಕಿ ರೊಟ್ಟಿ ಮತ್ತು ಬೀಪ್ ಸುಕ್ಕ, ಅದ್ರ ಜೊತೆಗೆ ಟೇಸ್ಟಿಯಾಗಿರುವಂಥ ಒಂದು ಕಾಫಿ ರೆಡಿ ಮಾಡ್ಕೊಂಡಿದ್ದೇನೆ. ನಾಷ್ಟ ಮಾಡಿಕೊಂಡೆಲ್ಲ ರೆಡಿ ಆಯಿತು. ಮತ್ತು ನಾನು ಕ್ಲೀನ್ ಎಲ್ಲ ಮುಗಿಸ್ಕೊಂಡು ಒಂದು ಪಾಯಸ ರೆಡಿ ಮಾಡಬೇಕು ಅಂತ ಇದ್ದೇನೆ. ಅದರ ಜೊತೆಗೇ ನಾನು ಸಾಮಾನೆಲ್ಲ ತರಿಸಿದ್ದೆ, ಸಾಮಾನು ತಿಂಗಳದ್ದು ತಂದಿದ್ದೆ. ಆವಾಗ ನಾವು ಇದು ಬೆಳ್ಳುಳ್ಳಿ ಅರ್ಧ kg ತಂದಿದ್ದೇನೆ, ಮತ್ತು ಕೊತ್ತಂಬರಿ ಅರ್ಧ kg. ಇದನ್ನೆಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದು ಒಂದೊಂದಾಗಿ ಮಾಡಿದ್ದೇನೆ. ಅದನ್ನು ಒಣಗಲಿಕ್ಕೆ ಅದನ್ನು ನಾನು ಒಣಗಿಸಿಡ್ತಾ ಇದ್ದೇನೆ. ಒಣಗಿಸಿಟ್ರೆ 1 ತಿಂಗಳಲ್ಲ 6 ತಿಂಗಳು ಇಟ್ಟರು ಸಹ ಏನಾಗೋದಿಲ್ಲ. ಕೊತ್ತಂಬರಿ ಸಹ ಅಷ್ಟೇ. ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸಿದು ಹೋದ್ಮೇಲೆ ಒಂದು ಬಿಸಿಲಿಗೆ 1 ಟೇಬಲ್ ಏನಾದರೂ ಇಟ್ಟು ಇದನ್ನು 2 ದಿವಸ ಚೆನ್ನಾಗಿ ಒಣಗಿಸಿಟ್ರೆ ಇದು ಅಷ್ಟೇ 1 ವರ್ಷಗಟ್ಟಲೆ ಇಟ್ಟರು ಸಹ ಏನಾಗೋದಿಲ್ಲ. ನಾವು ಯಾವ ಸಾಮಾನಾದರೂ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟರೆ ಅದು ಎಷ್ಟು ನಾವು ಯೂಸ್ ಮಾಡೋದಾದರೂ ಏನಾಗೋದಿಲ್ಲ, ಹುಳಗಳೇನು ಬರೋದಿಲ್ಲ, ಅಷ್ಟು ಸೂಪರಾಗಿರ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಲ್ಲಿ ಮತ್ತು ನಾನು ನೋಡಿ ಯಾವ ಚಮಚದಲ್ಲಿ 1 ಚಮಚ ಸಾಗ ಇದನ್ನು ಕನ್ನಡದಲ್ಲಿ ಚಾವಳಕ್ಕಿ ಅಂತ ಹೇಳ್ತಾರೆ. 1 ಚಮಚ ಚಾವಳಕ್ಕಿ, ಅದೇ ಚಮಚದಲ್ಲಿ ಇನ್ನೊಂದು ಚಮಚ ಹೆಸರು ಬೇಳೆ ಹಾಕ್ಕೊಂಡು ಇದನ್ನು ನೀರು ಹಾಕಿ ಇಲ್ಲಿ ನೆನೆಸಿಡ್ತಾ ಇದ್ದೇನೆ. ಮತ್ತು ನನ್ನ ಕೆಲಸ ಎಲ್ಲ ಮುಗಿಸಿ ಆದಮೇಲೆ 1-2-3 ಗಂಟೆ ಬಿಟ್ಟಾಗಿ ನಾನು ಇದೊಂದು ಚಿಕ್ಕದೊಂದು ಪಾಯಸ ಮಾಡ್ಕೊಳ್ತಾ ಇದ್ದೇನೆ. ಇದು ಕೆಲಸ ಎಲ್ಲ ಆಯಿತು. ನಾನು ತೊಳ್ಕೊಂಡದನ್ನೆಲ್ಲ ಒಣಗಲಿಕ್ಕೆ ಹಾಕ್ಕೊಂಡು ಬಂದು ಮತ್ತು ನಾನು ಈಗ ನೋಡಿ ಪಾಯಸಕ್ಕೆ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಚೆನ್ನಾಗಿ ಇದಾಗಿದೆಲ್ಲ ನೀರೆಲ್ಲ ಹಾಕ್ಕೊಂಡು ನೆನೆಸಿಟ್ಟದರಿಂದ 2-3 ಗಂಟೆ ಎಲ್ಲ ಆಗಿದೆ ಇದು. ಅದಾದಮೇಲೆ ಇದನ್ನು ಬೇಯಲಿಕ್ಕೆ ಇಡೋದು. ಇನ್ನು ಇದನ್ನು 2 ವಿಸಿಲ್ ಮಾಡಿದರೆ ಸಾಕು. ಚೆನ್ನಾಗಿ ಒಂದೇ ಅಳತೆಗೆ ಬೆಂದು ಬರ್ತಾ ಇದ್ದದು. 2 ವಿಸಿಲ್ ಸಾಕು. ಮತ್ತು ಅರ್ಧ ಲೀಟ್ರ್ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ಸಿಂಪಳಾಗಿ ಮಾಡುವಂಥ ಪಾಯಸ. ಇದಕ್ಕೆ ಏನು ಸಹ ಜಾಸ್ತಿ ಹಾಕೋದಿಲ್ಲ ನಾನು. ಇದೀಗ 2 ವಿಸಿಲ್ ಆಗಿದೆ, ಬೆಂದಿದೆ. ಇದಕ್ಕೆ ಇನ್ನು 300 ಗ್ರಾಮ್ಸು ಬೆಲ್ಲ ಹುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. 250 ಗ್ರಾಮ್ಸ್ ಉಂಟು, ಮತ್ತು 1 ಪೀಸ್ ಹಾಕ್ಕೊಂಡಿದ್ದೇನೆ. ಟೋಟಲಿ 300 ಗ್ರಾಮ್ಸ್ ಅಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 4 ಏಲಕ್ಕಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ನಾನು ಕುದಿಲಿಕ್ಕೆ ಇಟ್ಟಿದ್ದೆಲ್ಲ ಹಾಲು ಅರ್ಧ ಲೀಟರ್, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಈಸಿಯಲ್ಲಿ ಮಾಡುವಂಥ ಪಾಯಸ, ಅಷ್ಟೇ ಸೂಪರ್ ಆಗ್ತದೆ ಈ ಥರ ಮಾಡಿಕೊಂಡ್ರೆ. ಇದಕ್ಕೆ ನಾನು ತೆಂಗಿನಕಾಯಿ ಹಾಲು ಯಾವುದೇ ಥರ ಹಾಕಲಿಲ್ಲ, ಅರ್ಧ ಲೀಟರ್ ಹಾಲು ಕುದಿಸಿ ಹಾಕ್ಕೊಂಡಿದ್ದೇನೆ. ಇನ್ನು 1 ಚಮಚ ತುಪ್ಪದಲ್ಲಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಅಷ್ಟು ಮಾಡಿದರೆ ಸಾಕು. ಸೂಪರ್ ಟೇಸ್ಟಿಯಾಗಿರುವಂಥ ಪಾಯಸ ರೆಡಿ ಆಯಿತು. ಇದು ಮಧ್ಯಾಹ್ನ ಊಟ ಆದಮೇಲೆ ಮಾಡಿದ್ದು. ಇಲ್ಲಿ ಪಾಯಸ ರೆಡಿ ಆಯಿತು, ನೋಡಿದ್ರಲ್ಲ. ಫ್ರೈ ಮಾಡ್ಕೊಂಡು ಹಾಕಿದ್ದೇನೆ ಗೋಡಂಬಿಯನ್ನು. ಇನ್ನು ನಾನು ಎಲ್ಲ ತೊಳ್ಕೊಂಡಿಟ್ಟ ಸಾಮಾನುಗಳನ್ನೆಲ್ಲ ಒಣಗಲಿಕ್ಕೆ ಹಾಕಿದ್ದೇನಲ್ಲ, ಅದಕ್ಕೆ ಇನ್ನೊಮ್ಮೆ ನೋಡಿ ಅದನ್ನು ಸ್ವಲ್ಪ ಆಚೆ ಈಚೆ ಮಾಡ್ತಾ ಇದ್ದೇನೆ. ಇದರಲ್ಲಿ
ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಈರುಳ್ಳಿ ಎಲ್ಲ ಉಂಟು. ಇದನ್ನೆಲ್ಲ ಎಷ್ಟು ಬೇಕಾದರೆ ನಮಗೆ ಯೂಸ್ ಮಾಡ್ಬೋದು, 6 ತಿಂಗಳು ಸಹ ಯೂಸ್ ಮಾಡ್ಬೋದು ಈ ಥರ ಒಣಗಿಸಿಟ್ರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಓಕೆ ಗೈಸ್, ಬಾಯ್.